ಸುವರ್ಣ. ಮಿಲನ 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 ಮಿಲನ. ಇಲ್ಲಾಂದ್ರೆ ಒಂದು ಕೆಲಸ ಮಾಡು, ಕೃಷಿದನಲ್ಲ ಅವನಂತ ಮನೆ ಹುಡ್ಕ ಕೇಳು, ಅಂಜುಯ್ ಅಂತ ನಿನ್ನ ಮನೆ ಕರ್ಕೊಂಡು ಹೋಗ್ತಾನೆ. ನಿಜವಾಗ್ಲೂ ನಿಜವಾಗ್ಲೂ ಕೃಷ್ ಹಂಗೆ ತುಂಬಾ ಹೆಲ್ಪ್ ಮಾಡ್ತಾನೆ, ಆದ್ರೆ ಒಳ್ಳೆಯವರಾಗಿರ್ಬೇಕಷ್ಟೇ. ಏನ್ ಗೊತ್ತೇನೆ, ಹೋದ್ಸಲಿ ಕ್ರಿಸ್ಮಸ್ ಹಾಲಿಡೇಸ್ ಇತ್ತಲ್ಲ, ನಾನು ಮತ್ತೆ ನಮ್ಮಪ್ಪ ಕೃಷ್ಣ ಮೂವಿಗೆ ಹೋಗಿದ್ವಿ. ಸಖತ್ತಾಗಿತ್ತಪ್ಪ. ನಮ್ಮಪ್ಪ ಮೂವಿಗೆ ಕರ್ಕೊಂಡು ಹೋಗಿರ್ಲಿಲ್ಲ, ಹಾಲಿಡೇಸ್ ಕ್ಯಾಂಪಿಗೆ ಹೋಗಿದೆ. ಬೋರ್ ಅಂದ್ರೆ ಬೋರ್ ಹೊಡಿತಿತ್ತು. ए क्या जा जा क्लास जा. क्या देख रही हो? जाओ जाओ जल्दी स्कूल जाओ. ನೀನು ಅವನ ಜೊತೆನೆ ಹೋಗ್ಬೇಕಿತ್ತು, ಯಾವಾಗ್ಲೂ ಬಾತ್ರೂಮ್ ಅಲ್ಲಿ ಅಳ್ತಾ ಕೂತಿರ್ತಿ ಅಪ್ಪ ಅಮ್ಮ ಬೇಕು ಅಂತ. ಹೋಗ್ ನೋಡು, ಇಲ್ಲೇ ಯಾವ್ದಾದ್ರು ರೋಡಲ್ಲಿ ಸಿಗ್ಬೋದು. ಎಕ್ಸ್ಕ್ಯೂಸ್ ಮಿ ಮೇಡಮ್. ಹಲೋ ಸಮರ್ಥ್, ಬನ್ನಿ ಬನ್ನಿ. ಪುರ್ಸೊತ್ ಮಾಡ್ಕೊಂಡ್ರಾ? ಹಾಂ, ಆ್ಯಕ್ಚುಲಿ ಆಫೀಸ್ಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಬಂದೆ. ಒಂದ್ಸಲ ಆಫೀಸ್ಗೆ ಹೋದರೆ ಒಂದಾದ್ಮೇಲೆ ಒಂದು ಕೆಲಸ ಲೈನಪ್ ಆಗ್ತಾನೆ ಇರುತ್ತೆ, ತಪ್ಸೋಕ್ಕಾಗೋದೇ ಇಲ್ಲ. ವೆರಿ ಟ್ರೂ. ಸೊ ಆಲ್ ಈಸ್ ವೆಲ್ ಅರೌಂಡ್. ಹಾಗೆ ಅನ್ಕೊಂಡಿದ್ದೀನಿ. ದಟ್ಸ್ ವೆರಿ ನೈಸ್. ಅಲ್ಟಿಮೇಟ್ಲಿ ನಾವು ಅನ್ಕೊಂಡು ಹಾಗೆ ಲೈಫ್ ಕಾಣಿಸೋದಲ್ವಾ? ಸಮರ್ಥ್, ಕುಡ್ ಯು ರೈಟ್? ಹಾಂ, ಸ್ವಲ್ಪ ಬರೆದಿದ್ದೀನಿ. ವೆರಿ ಗುಡ್. ಡಿಡ್ ಯು ಲೈಕ್ ರೈಟಿಂಗ್? ಆ್ಯಕ್ಚುಲಿ ಎಸ್. ಮೊದಲಿಂದಲೂ ನಾನು ಇದನ್ನೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದೆ. ಈಗಲೇ ಎಲ್ಲ ಮರ್ತಿರೋದು. ಐ ವಾಸ್ ರಿಯಲಿ ಅ ಹ್ಯಾಪಿ ಮ್ಯಾನ್. ಹಾಗಾದ್ರೆ ಅರ್ಧ ದಾರಿಗೆ ಬಂದ್ಬಿಟ್ಟಿದ್ದೀರಾ. ಇನ್ನು ಅರ್ಧ ಸಾಗೋದು ಎಷ್ಟು ದೂರ? ಈ ನಡುವೆ ಎಲ್ಲೋ ನಾನು ಬದುಕಿರೋದೇ ನನ್ನ ಮಗಳಿಗೋಸ್ಕರ ಅಂದ್ಕೊಂಡಿದ್ದೆ. ಬಟ್ ಇವಾಗ ಯಾಕೋ ಬೇರೆ ಥರ ಅನ್ನಿಸ್ತಾ ಇದೆ. ನಾನು ಹ್ಯಾಪಿಯಾಗಿದ್ದರೆ ಮಾತ್ರ ನನ್ನ ಮಗಳನ್ನ ಇನ್ನಷ್ಟು ಹ್ಯಾಪಿಯಾಗಿರಿಸ್ಕೊಳ್ಳೋಕೆ ಸಾಧ್ಯ ಅಂತ ಇತ್ತೀಚೆಗೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಶುಡ್ ಥ್ಯಾಂಕ್ ಯು. ಓಹ್, ಇಟ್ಸ್ ಮೈ ಜಾಬ್ ಸಮರ್ಥ್. ನೀವು ಹ್ಯಾಪಿಯಾಗಿರಬೇಕು ಅಂದ್ಕೊಂಡಿದ್ದೀರಲ್ಲ, ದಾಟ್ಸ್ ರಿಯಲಿ ನೈಸ್. ಬರೀ ನಿಮ್ಮ ಮಗಳಿಗೋಸ್ಕರ ಅಲ್ಲ ಸಮರ್ಥ್, ನೀವು ನಿಮಗೋಸ್ಕರ ಹ್ಯಾಪಿಯಾಗಿರ್ಬೇಕಲ್ಲ. ನಾವು ಸಂತೋಷವಾಗಿದ್ದರೆ ನಮ್ಮ ಸುತ್ತಮುತ್ತ ಇರೋರು ನಮ್ಮಿಂದ ಇನ್ಸ್ಪೈರ್ ಆಗ್ತಾರೆ, ಇನ್ಕ್ಲೂಡಿಂಗ್ ಯೋರ್ ಡಾಟರ್. ಶಿ ವಿಲ್ ಲೈಕ್ ಯು ಮೋರ್. ಅವಳು ನಾನು ಇಷ್ಟಪಡೋದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಡ ನನಗೆ. ವೆರಿ ಸ್ವೀಟ್. ಕ್ಯಾನ್ ಐ ಹ್ಯಾವ್ ಎ ಲುಕ್ ಅಟ್ ಯುವರ್ ಐಟಮ್ಸ್? ಯಾ, ಶೋರ್. ಸಮರ್ಥ್, ಇಫ್ ಯು ಡೋಂಟ್ ಮೈಂಡ್, ನೀವು ಬರೆದಿರೋ ಈ ರೈಟಪ್ಸ್ನ ನಾನು ಬೇರೆ ಸೆಷನ್ಗೂ ಯೂಸ್ ಮಾಡ್ಬೋದಾ? ಆ್ಯಸ್ ಆನ್ ಎಕ್ಸಸೈಸ್. ನೋಡಿ ಸಮರ್ಥ್, ನಿಮ್ಮ ಹ್ಯಾಂಡ್ ರೈಟಿಂಗ್ನ ರಿವೀಲ್ ಮಾಡಲ್ಲ. ನಿಮ್ಮ ಹೆಸರಾಗಲಿ ನಿಮ್ಮ ಸಂಗಾತಿ ಹೆಸರಾಗಲಿ ಎಲ್ಲೂ ಮೆನ್ಷನ್ ಮಾಡಲ್ಲ. ಇನ್ಫ್ಯಾಕ್ಟ್ ನಾವು ಇದನ್ನು ಹೀಗೆ ಕೊಡೋದೂ ಇಲ್ಲ, ಟೈಪ್ ಮಾಡಿ ಪ್ರಿಂಟ್ಔಟ್ ಕೊಡ್ತೀವಿ. ಯುನೋ, ಬೇರೆಯವ್ರಿಗೂ ರೆಫರೆನ್ಸ್ ಥರ. ಹಾಂ, ಅರ್ಥ ಆಯಿತು. ಹಾಗಿದ್ರೆ ಓಕೆ, ಐ ರಿಯಲಿ ಡೋಂಟ್ ಮೈಂಡ್. ಗುಡ್. ನೀವು ನೆಕ್ಸ್ಟ್ ಟೈಮ್ ಬಂದಾಗ ಬೇರೆಯವ್ರು ಬರೆದಿರೋ ರೈಟಪ್ಸ್ನ ನಿಮಗೆ ಕೊಡ್ತೀನಿ.
ಯು ಜಸ್ಟ್ ಗೋ ಥ್ರೂ ಇಟ್. ಓದಿದ್ಮೇಲೆ ನಿಮ್ಗೇನು ಅನಿಸುತ್ತೋ ನೀವು ಬರೀರಿ. ಶೋರ್. ಓಕೆ ಸಮರ್ಥ್, ವಿ ವಿಲ್ ಮೀಟ್ ಇನ್ ನೆಕ್ಸ್ಟ್ ಸೆಷನ್. ಓಕೆ ಮ್ಯಾಮ್, ಬಾಯ್. ಬಾಯ್ ಸಮರ್ಥ್, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು, ನಿಮಗೂ ಕೂಡ. ಥ್ಯಾಂಕ್ ಯು. ಅಂಕಲ್, ಸೆಕೆಂಡ್ ಮ್ಯಾನ್ ಇದೆಯಲ್ಲ, ಇಲ್ಲಿಂದ ನಮ್ಮ ಮನೆಗೆ ಹೆಂಗ್ ಹೋಗ್ಬೇಕು ಅಂಕಲ್? ಗೊತ್ತಿಲ್ಲ, ಹೋಗಮ್ಮ. ಪರವಾಗಿಲ್ಲ ಬಿಡಿ, ನಾನೇ ಹೋಗ್ತೀನಿ. ಓಯ್ ಮೈಲೆ, ದೊಡ್ಡವ್ರು ಯಾರು ಜೊತೆಲಿ ಇಲ್ವಾ? ಕರೆದ್ರೆ ಬರ್ತಾರೆ. 1 ನಿಮಿಷ ನಿಮ್ ಮೊಬೈಲ್ ಕೊಡ್ತೀರಾ? ಅಪ್ಪಂಗ್ ಫೋನ್ ಮಾಡಿದ್ರೆ ಅಪ್ಪ ಇಲ್ಲಿಗೆ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ. ಓಹೋ, ಹಿಂಗೆ ಬೀದಿ ಕಳ್ಸ್ಬಿಟ್ಟು ಮೊಬೈಲ್ ಕಳ್ತನ ಮಾಡ್ಕೊಂಬಂತ ಹೇಳೋರ? ಇದ್ರ ದೊಡ್ಡ ಮನೆ ಯೂನಿಫಾರ್ಮ್ ಹಾಕೊಂಡ್ರೆ ಕಣ್ಬೂದಿ ಇರ್ಸ್ಬೋದು ಅಂತನಾ? ಏನು? ಏನಿಲ್ಲ, ಮೊಬೈಲ್ ಕೊಡಲ್ಲ ಅಂದೆ, ಹೋಗು. ಅಯ್ಯೋ ಪರವಾಗಿಲ್ಲ ಬಿಡಿ, ನಾನೇ ಹೋಗ್ತೀನಿ. ಥ್ಯಾಂಕ್ಸ್. ಅಂಕಲ್ ಏನೇನೋ ಮಾತಾಡ್ತಾರಪ್ಪ. ನಾನು ಚಿನ್ನಾರಿ ಮುತ್ತನ್ ತರ ಸೆಕೆಂಡ್ ಮೇನ ಉಟ್ಕೊಂಡು ಹೋಗ್ತೀನಿ. ಬ್ಯಾಂಕಿಗೆ ಹೋಗಿ ಬರೋಕ್ಕೆ ಇಷ್ಟು ಹೊತ್ತು ಬೇಕಾ? ಅದಿನೆಂಥ ಬ್ಯಾಂಕಿಗೆ ಹೋಗಿದಾರೋ ಏನೋ. ಛೇ, ಬಂದರು ಅನ್ಸುತ್ತೆ. ಇದೇನು ಸಂಜಯ್, ಬ್ಯಾಂಕಿಗೆ ಹೋಗಿ ಬರ್ತೀನಿ ಅಂತ ಇದನ್ನೇನೋ ತೊಗೊಂಡು ಬಂದಿದ್ದೀರಾ? ಗಿಟಾರ್. ಗಿಟಾರಾ? ಯಾ, ಗಿಟಾರ್. ವೈ ಆಲ್ ಆಫ್ ಸಡನ್? ಗಿಟಾರ್ಗೆ ಈ ಮನೇಲಿ ಏನು ಕೆಲಸ ಸಂಜಯ್? ಹೋ, ನಮ್ಮ ಸಮರ್ಥಂಗೋಸ್ಕರ ತಗೊಂಡು ಬಂದಿದ್ದೀರಾ? ಸಾಮರ್ಥ್ಯಗೆ ನಾವೇನು ತಂದು ಕೊಡೋದು ಸಂಧ್ಯಾ? ಅವನಿಗೆ ಏನು ಬೇಕೋ ಅದನ್ನು ಅವನೇ ಕಂಡ್ಕೊತಿದ್ದಂತಾನೆ. ನಮಗೇನು ಬೇಕೋ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು. ದಟ್ಸ್ ಇಟ್. ಸೊ ಈಗ ನೀವು ಕೆಲಸ ಇಲ್ಲದೆ ಎಕ್ಸ್ಪ್ಲೋರ್ ಮಾಡೋ ಪ್ರಭಾವದ್ದ ಇದು? ಹೌ ಕ್ಯಾನ್ ಯು ಥಿಂಕ್ ಸೋ? ಇಟ್ ಇಸ್ ಸೋ ನೈಸ್. ಕಮ್ ಆನ್ ಸಂಧ್ಯಾ, ಹ್ಯಾವ್ ಎ ಲುಕ್ ಎಟ್ ಇಟ್. ನೈಸ್ isn't it? ನೈಸ್ ಸಂಜಯ್, ಆದರೆ ಇದನ್ನು ನುಡ್ಸೋರು ಯಾರು? ಅಮ್ಮ ತಾಯಿ, ನೀನು ಒಂದೊಂದ್ಸಲ ಪ್ರಶ್ನೆ ಕೇಳ್ತೀಯಾ? ಐ ಡೋಂಟ್ ಫೀಲ್ ಲೈಕ್ ಈವನ್ ಆನ್ಸರಿಂಗ್ ದೆಮ್. ಆಯ್ತು, ಡೋಂಟ್ ಆನ್ಸರ್ ಮೀ. ಈ ಗಿಟಾರ್ ಜೊತೆಗೆ ಕಿರ್ಗಿಟ್ಲೆ ಹೊಡ್ಕೊಂಡು ಕೂತ್ಕೊಳ್ಳಿ. ತಗೊಳ್ಳಿ. ಸಂಜಯ್, ಈ ಗಿಟಾರ್ ತರೋ ಅವಶ್ಯಕತೆ ಆದರೂ ಏನಿತ್ತು? ಸುಮ್ಮನೆ ಹೋಗೋದು, ಏನೋ ಒಂದು ತೊಗೊಂಡು ಬರೋದು, ಅದು ಗೊತ್ತಿಲ್ಲ, ಗುರಿ ಇಲ್ಲ. ಹೋಗ್ಲಿ, ಇದನ್ನ ಪ್ಲೇ ಮಾಡೋಕ್ಕಾದ್ರೂ ಗೊತ್ತಿರಬೇಕಲ್ವಾ? ಸಂಧ್ಯಾ, ಗಿಟಾರ್ ಪ್ಲೇ ಮಾಡೋಕ್ಕೆ ಅಂತಲೇ ತಂದಿರೋದು. ನೀನು ಮೊನ್ನೆ ಅದೇನೋ ಭಾಷಣ ಬಿಗಿತಾ ಇದ್ಯಲ್ಲ, ಲೈಫ್ ಮತ್ತೆ ಬೋರ್ ಆದರೆ ಏನಾದರೂ ಹೊಸ್ತು ಮಾಡಬೇಕು ಅಂತ. ದಟ್ಸ್ ವಾಟ್ ಐ ಆಮ್ ಡೂಯಿಂಗ್. ಆಹಾ, ತುಂಬ ಸ್ಮಾರ್ಟಪ್ಪ ನೀವು. ಎಷ್ಟೇ ಆದರೂ ಕ್ರೇಜಿ ಸ್ಟಾರ್ ಅಲ್ವಾ? ಗಿಟಾರ್ ಬಾರಿಸೋಕ್ಕೂ ಗೊತ್ತಿಲ್ಲ, ಕ್ಲಾಸಿಗೂ ಸೇರ್ಕೊಂಡಿಲ್ಲ, ಊರಿಗೆ ಮುಂಚೆ ಗಿಟಾರ್ ಮಾತ್ರ ತಂದಿಟ್ಕೊಂಡ್ಬಿಟ್ಟಿದ್ದೀರಾ. ಈ ತಂದಿಟ್ಕೊಂಡು ಕೂಡಲೇ ತನಗೆ ತಾನೇ ಕಲ್ತು ಬಿಡೋಕ್ಕಾಗತ್ತಾ? ಕ್ಲಾಸಿಗೆ ತಾನೇ ಸೇರ್ಕೊಂಡ್ರಾಯ್ತು. ನೋಡು, ಗಿಟಾರ್ ಕ್ಲಾಸಿಗೆ ಹೋದ್ಮೇಲೂ ಮನೆಗೆ ಬಂದು ಪ್ರಾಕ್ಟೀಸ್ ಮಾಡೋಕ್ಕೆ ಗಿಟಾರ್ ಬೇಕೇ ಬೇಕಲ್ವಾ? ಇವತ್ತೇ ಸೇರ್ಕೊಳ್ಳೋಣ, ಈಗಲೇ. ಪಿತೃ ಮೀಸೆ ಮಣ್ಣಾಗಿಲ್ಲ ಅಂದ್ರಂತೆ. ಬುದ್ಧವಂತರ ಥರ ಪೋಸ್ ಕೊಡಬೇಡಿ, ಸುಮ್ಮನೆ ಕುಡೀರಿ.
Every time I am away from Liza, water come to me eye. Every time I am away from Liza, water come to me eye. Come back Liza, come back girl, wipe the tear from me eye. Come back Liza, come back girl, wipe the tear from me eye. Come back Liza, come back girl, wipe the tear from me eye. Come back. ಅಯ್ಯೋ ಇನ್ನು ಎಷ್ಟು ದೂರ ಇದೆಯಪ್ಪ ನಮ್ಮ ಮನೆ. ನನ್ನ ಅಪ್ಪ ಆದ್ರೆ ಕಾರಲ್ಲಿ ಜುಯ್ ಜುಯ್ ಅಂತ ಕರ್ಕೊಂಡು ಹೋಗ್ತಿರೋರು. ನಾನು ನಡ್ಕೊಂಡ್ ಬಂದೆ ಅಂತ ಅಮ್ಮಂಗೆ ಹೇಳಿದ್ರೆ ಅಮ್ಮ ಖುಷಿ ಪಡ್ತಾಳೆ. ಅಂಕಲ್, ನಿಮ್ಗೆ ಸೆಕೆಂಡ್ ಮ್ಯಾನ್ ಗೊತ್ತಾ? ಅಯ್ಯೋ ಪಾಪ, ಇವ್ರಿಗೆ ಕಿವಿನೇ ಕೇಳಿಸಲ್ಲ ಅನ್ಸುತ್ತೆ. ಬೆಂಗಳೂರು 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 ಬನ್ರಿ, ಯಾರ್ರಿ ಬರೋರೆಲ್ಲ ಬನ್ರಿ, ಟೈಮ್ ಆಗಿದೆ. ಹತ್ತಿ ಹತ್ತಿ ಬೇಗ ಬೇಗ. ಬೆಂಗಳೂರು ಬೆಂಗಳೂರು ಬೇಗ ಬೇಗ ಹತ್ತಿ ಹತ್ತಿ, ಟೈಮ್ ಇಲ್ಲ, ಬೇಗ ಹತ್ತಿ 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 ಬನ್ರಿ, ಬೇಗ ಬೇಗ ಬನ್ರಿ. ಒಳಗಡೆ ಹೋಗಿ, ಎಲ್ಲ ಒಳಗಡೆ ಹೋಗಿ. ಅಂಕಲ್ ಅಂಕಲ್, ಈ ಬಸ್ ಬೆಂಗಳೂರಿಗೆ ಹೋಗುತ್ತಾ? ಓ ಹೋಗುತ್ತೆ, ಬಾಪುಟ್ಟಿ ಎತ್ತು. ಅಂಕಲ್, ಸೆಕೆಂಡ್ ಮ್ಯಾನ್ಗೂ ಹೋಗುತ್ತಾ? ಸೆಕೆಂಡ್ ಮೈನ್ಗೂ ಹೋಗುತ್ತೆ, ಥರ್ಡ್ ಮೈನ್ಗೂ ಹೋಗುತ್ತೆ. ನೀನು ಹೋಗು ಒಳಗಡೆ ಬೇಗ. ಥ್ಯಾಂಕ್ಸ್ ಅಂಕಲ್. ಓಕೆ, ರೈಟ್ ರೈಟ್. ದೇವ್ರೆ, ನಾನು ಬೇಗ ಮನೆಗೆ ಹೋಗೋಂಗ್ ಮಾಡಪ್ಪ. ಏನು ಸಂಜೆ ಇದು? ಇನ್ನು ಹೊರಟೇ ಇಲ್ಲ, ಲೇಟ್ ಆಗ್ತಾ ಇದೆ. ಯಾವಾಗಲೂ ಹೀಗೆ ಆಗೋದು. ಏನ್ ಸಂಜೆ ನೀವು ಅಡ್ಗೆ ಮಾಡ್ತಿರೋದು ಕಾಣಿಸಲ್ವಾ? ಅಡುಗೆ ತಾನೇ ದಿನ ಮಾಡ್ತೀಯ, ಅದನ್ನೇ ಒಂದು ನ್ಯಾಷನಲ್ ಇಶ್ಯೂ ಅನ್ನೋ ಥರ ಮಾತಾಡಬೇಡ. ಓಹೋ, ಹೌದಾ? ಹಾಗಾದ್ರೆ ದಿನಾ ಟೀ ಕುಡಿತೀರಲ್ಲ, ಟೀ ತಾನೇ, ಅದಕ್ಕೆ ಯಾಕೆ ಹೀಗಾಡ್ತೀರಾ ಅಂತ ನಾನು ಕೇಳ್ತೀನಿ. ಏನೋ ಒದ್ಬಿಳೆ ಒದಾಡ್ತಾ ಇದೆಯಲ್ಲ ಅಂತ ಕನ್ಸರ್ನಲ್ಲಿ ಕೇಳಿದ್ರೆ ಹೀಗ ಮಾತಾಡೋದು. ನಮ್ಮಿಬ್ಬರಿಗೆ ಏನು ಅಡುಗೆ ಮಾಡೋದು? ಹೇಗೂ ಗಿಟಾರ್ ಕ್ಲಾಸಿಗೆ ಹೋಗ್ತೀವಲ್ಲ, ಹಾಗೆ ಊಟ ಮಾಡ್ಕೊಂಬರೋಣ. ಕಮಾನ್, ಹೊರಡು. ಏನು ಬೇಕಾಗಿಲ್ಲ ಸಂಜಯ್, ಅಡ್ಗೆ ಆಗದೆ ಊಟ ಮಾಡ್ದೆ ನಾನಂತೂ ಎಲ್ಲಿಗೂ ಬರಲ್ಲ. ಸುಮ್ಮನೆ ಮಕ್ಳ ತರ ಆಡ್ಬೇಡಿ ಸಂಜಯ್. ಸಾಧ್ಯ ಆದ್ರೆ ಹೆಲ್ಪ್ ಮಾಡಿ, ಇಲ್ಲಾಂದ್ರೆ ಒಂದ್ ಕಡೆ ಸೈಲೆಂಟಾಗಿ ಕೂತ್ ಬಿಡಿ. ಓಕೆನಾ? ಇದೆ ಮಾತಾ? ಇದೇ ಮಾತು. ನಡೀರಿ ನಡೀರಿ ಸಂಜಯ್. ಅಯ್ಯೋ ನಡೀರಿಪ್ಪ. ಶೇ, ಏನ್ ಸಂಜಯೋ ಏನೋ, ಸಾಲದಕ್ಕೆ ಈ ಗಿಟಾರ್ ಬೇರೆ, ಎಲ್ಲ ನನ್ನ ಕರ್ಮ. ಛೆ. ರೀ ಸಂಜಯ್ ಸಾಗರ್, ನಮ್ಮನೆ ಸುತ್ತಮುತ್ತ ಕತ್ತೆಗಳಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇನ್ಮೇಲಂತೂ ಗ್ಯಾರಂಟಿ ಕತ್ತೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮೇಲೆ ನನ್ನ ಸುದ್ದಿಗೆ ನೀನು ಬರಬೇಡ, ನಿನ್ನ ಸುದ್ದಿಗೆ ನಾನು ಬರೋದಿಲ್ಲ. ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಎಲ್ಲಿಗೆ ಸ್ವಾಮಿ ಟಿಕೆಟ್? ಜಾಲಹಳ್ಳಿ ಸಿಗ್ನಲ್ ಅಂತ ಕೊಡಿ. ಮಗು ವಯಸ್ಸು ಎಷ್ಟು? ಮಗು ನಮ್ದಲ್ಲ ರೀ, ನಮ್ಗೆ ಮಾತ್ರ ಟಿಕೆಟ್ ಕೊಡಿ. ಹಾ ತಗೊಳ್ಳಿ. ಪುಟಾಣಿ ಹಿಂದೆ ಯಾರು ಇದ್ದಾರಾ? ಇದಾರೆ. ಹಾ ಆಯ್ತು. ಮಿಲನ 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 ಮಿಲನ.
ಇದ್ದಾಗ ನಾನಿಷ್ಟು ಆರಾಮಾಗಿ ಇಲ್ಲಿಗೆ ಬರೋಕ್ಕಾಗ್ತಿತ್ತ? ಇದು ನನ್ನ ಮನೆನೇ. ಆದರೆ ಬೇರೆಯವರಿದ್ದಾಗ ಇದು ಬೇರೆ ಮನೆನೇ ಅಂತ ಅನ್ನಿಸ್ತಿತ್ತು. ಚಿಂತು ಅಂಜನ್ ಬಂದು ಎಷ್ಟು ಒಳ್ಳೇದಾಯ್ತು. ಅಯ್ಯೋ, ಬಟ್ಟೆ ಎಲ್ಲ ಹಿಂಗೆ ಬಿಸಾಕ್ಬಿಟ್ಟು ಹೋಗಿದ್ದಾಳೆ ಪಾಪ. ಆಫೀಸು ಮನೆ ಅಂತ ಅವಳು ಎಷ್ಟು ಅಂತ ಕೆಲಸ ಮಾಡ್ತಾಳೆ. ನಾನೇ ಬಟ್ಟೆ ಒಗ್ಯೋಕ್ಕಾಗ್ತೀನಿ. ಇನ್ಮೇಲಿಂದ ಅವಳು ಆರಾಮಾಗಿರ್ಲಿ. ನಾನೊಬ್ಳು ಅಕ್ಕ ಅಂತ ಇಲ್ಲಿದ್ದೀನಲ್ಲ, ಎಲ್ಲ ಕೆಲಸ ನಾನೇ ಮಾಡ್ತೀನಿ. ನನ್ನ ಗಂಡ ಆಗಿದ್ದವರು ನನ್ನ ಹತ್ರ ಕ್ಷಮೆ ಕೇಳಿದ ಕೂಡಲೇ ನಾನು ಕ್ಷಮಿಸಿದಿದ್ರೆ ಇವತ್ತು ಜೀವನ ಹೆಂಗಿರ್ತಿತ್ತು? ನನಗೂ ಅವ್ರಿಗೂ ಡಿವೋರ್ಸ್ ಆಗದೆ ಇದ್ದಿದ್ರೆ ನಾವಿವತ್ತು ಹೆಂಗಿರ್ತಿದ್ವಿ ಗೊತ್ತಿಲ್ಲ. ಅವತ್ತು ಯಾಕಿಂತ ಯೋಚನೆ ಎಲ್ಲ ಬಂದಿಲ್ಲ. ನಾನು ಅವ್ರ ಜೊತೆ ಇಲ್ಲದೆ ಒಬ್ಳೇ ಇದ್ರೆ ಮುಂದೆ ಹೆಂಗಿರ್ಬೋದು ಅಂತ ಅವತ್ತು ಯೋಚನೆ ಮಾಡಿರಲಿಲ್ಲ. ಆದರೆ ಹಿಂದೆ ಹಿಂಗೆ ಮಾಡಿದೆ ಇನ್ನು ಹೆಂಗೂ ಮಾಡಿದಿದ್ರೆ ಇವತ್ತು ಜೀವನ ಹೆಂಗಿರ್ತಿತ್ತು ಅಂತ ಯೋಚನೆ ಬರುತ್ತೆ. ಈ ಯೋಚನೆಗಳು ಎಷ್ಟು ವಿಚಿತ್ರ. ಆವತ್ತು ಕಾಣಿಸ್ದೇ ಇರೋ ಆಪ್ಷನ್ ಎಲ್ಲ ಇವತ್ತು ಕಾಣಿಸ್ತಾ ಇದೆ. ಆದರೆ ಇವತ್ತು ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋ ಅವಕಾಶನೇ ಇಲ್ಲ. ಎಲ್ಲ ಆಗೋಗಿದೆಯಲ್ಲ. ಹಿಂದೆ ಆಗೋಗಿದ್ರ ಬಗ್ಗೆ ಇವತ್ತು ಯೋಚನೆ ಆಗುತ್ತೆ. ಇವತ್ತಿನ ಬಗ್ಗೆ ನಾಳೆ ಯೋಚನೆ ಆಗ್ಬೋದು ಏನೋ. ಏನೋ ಒಂದು ಒಟ್ನಲ್ಲಿ ಬದುಕು ಸಾಕ್ತಾ ಇರತ್ತೆ. ಇವತ್ತು ತಕ್ಕಿರೋ ಬದುಕನ್ನು ಒಪ್ಕೊಳ್ಳೋದನ್ನ ಬಿಟ್ಟು ಇನ್ನೇನು ಆಪ್ಷನ್ ಇದೆ? ನನಗಂತೂ ಇನ್ಯಾವ ಹೊಸ ಬದುಕಿನ ಭರವಸೆನೂ ಇಲ್ಲ. ಕಡೆ ಪಕ್ಷ ನಮ್ಮಿಂದಾಗಿ ಬೇರೆಯವ್ರಿಗೆ ಹೊಸ ಲೈಫ್ ಸಿಗುತ್ತೆ ಅಂದರೆ ಯಾಕೆ ಟ್ರೈ ಮಾಡಬಾರ್ದು? ಅವ್ರು ಹೇಳ್ದಂಗೆ ನೀಲಿಮಾ ಚಿರಾಗ್ ಒಂದಾದರೆ ಚೆನ್ನಾಗಿರ್ಬೋದು ಅನ್ಸುತ್ತೆ. ಅವತ್ತು ಚಿರಾಗ್ ಅವ್ರ ಮೇಲೆ ಸಿಟ್ಟು ಬಂದಿದ್ದು ನಿಜ. ಆದರೆ ಇವತ್ತು ಕೂತ್ಕೊಂಡು ಆವತ್ತಿನ ಬಗ್ಗೆ ನೆನಪು ಮಾಡಿಕೊಂಡ್ರೆ ಚಿರಾಗ್ ಅವ್ರ ಬಗ್ಗೆ ಏನೂ ಅನ್ನಿಸ್ತಾ ಇಲ್ಲ. ಹೌದು, ಪ್ರಾರ್ಥನಾ ಅನ್ನೋಳನ್ನ ಅವ್ರು ಇಷ್ಟಪಟ್ಟರು. ಪ್ರಾರ್ಥನಾ ನಿರಾಕರಿಸಿದ್ಲು. ಚಿರಾಗ್ ಕ್ಷಮೆ ಕೇಳಿ ಪ್ರಾರ್ಥನಾಳಿಂದ ದೂರ ಹೊರಟೇ ಹೋದ್ರು. ಅಲ್ಲಿಗೆಲ್ಲ ಮುಗೀತಲ್ಲ. ಮುಂದಿನ ಅವ್ರ ಜೀವನ ಚೆನ್ನಾಗಿರ್ಲಿ. ಅರ್ಥನಪ್ಪ ಅದೇನು ಅನ್ಕೊಂಡಿದಾರೋ ಹಾಗೆ ಆಗಲಿ. ಎಲ್ಲರೂ ಚೆನ್ನಾಗಿರ್ಲಿ, ಎಲ್ಲರೂ ಖುಷಿಯಾಗಿರ್ಲಿ. ನಂಗೆ ಸಿಗದೇ ಇರೋ ಸಂತೋಷ ಬೇರೆಯವ್ರಿಗೆ ಸಿಗಲಿ. ಇವಾಗ ಚೆನ್ನಾಗಿ ಅನಿಸ್ತಿದೆ. ಮಿಲನ 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 ಮಿಲನ. ಅಂಕಲ್, ಆಗ್ಬಿಟ್ಟಿ. ಇದು ಬೆಂಗಳೂರಾ? ಹಾಂ,
ಬೇಕು ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಪುಟ್ಟಿ.